ವಂದನೆ ವಂದನೆ ನೂರು ವಂದನೆ ಕೋಟಿ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ, ಸಂಗಾತಿ ಭಾವ ಸಂತ ಬಂದಿದೆ, ಭೂಮಿಗೆ ಸಂಕ್ರಾಂತಿ ತಂದಿದೆ, ಉಲ್ಲಾಸ ಉಯ್ಯಾಲೆ ಆಡಿದೆ, ಸಂಗೀತ ಇಲ್ಲಿ ಲಾಸ್ಯವಾಡಿದೆ. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ. ಇದೇನಿದು ವಿಶೇಷವೋ, ನಿನ್ನ ಕಿರುನಗೆ ನನ್ನನ್ನ ನಗಿಸಿದೆ, ಈ ನನ್ನ ಗೆಲುವಿಗೆ ಆಧಾರವಾಗಿದೆ. ಪ್ರೀತಿ ಎಂದರೆ ಆ ನಗುವು ಮಾತ್ರವೇ, ನಗಿಸುವ ಬಲ್ಲ ಈ ಪ್ರೀತಿಗಿಲ್ಲವೇ. ನೀನು ನಕ್ಕರೆ ಮೂರು ಲೋಕವನ್ನು ಗೆಲ್ಲಬಲ್ಲೆನೆ, ನೀನು ಸಿಕ್ಕರೆ ಪ್ರೇಮ ಲೋಕವನ್ನು ಕಟ್ಟಬಲ್ಲೆನೆ. ರಾಜರಾಣಿಯಂತೆ ನಾವು ನಮ್ಮ ಊರಿಗೆ, ನಿಮ್ಮ ಪ್ರೀತಿ ಒಂದು ರಕ್ಷೆ ನಮ್ಮ ಬಾಳಿಗೆ. ವಿಷಾದ ವಿಯೋಗ ದುರಾಸೆ ನಿರಾಸೆ ಇಲ್ಲಿಲ್ಲ, ಬನ್ನಿ 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 ಬನ್ನಿ. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ. ಗೆಳೆಯನ್ನೇ ಕಡಲಿಗಾದರೂ ಬಾ ತೀರ ಹೊಂದಿದೆ, ಎಲ್ಲ ಕಷ್ಟಕ್ಕೂ ಬಾ ಅಂಚ ಹೊಂದಿದೆ. ನಿನ್ನ ಆಸೆಗೆ ನಾ ರೆಕ್ಕೆಯಾಗುವೆ, ಬಾಳಿನುದ್ದಕ್ಕೂ ನಾ ಜೋಡಿಯಾಗುವೆ. ಮೇಲೆ ಹಾರುವ ಹಾರಿ ಹಾರಿ ನಾವು ಗುರಿಯ ಸೇರುವ, ಅಂತ್ಯ ಎಲ್ಲಿದೆ ಎಲ್ಲಿ ಇದ್ದರೇನು ಕಂಡು ಹಿಡಿಯುವ. ಸೋಲು ನಮ್ಮ ಬಾಳಿನಲ್ಲಿ ಸೋತು ಹೋಗಿದೆ, ಗೆಲುವು ನಮ್ಮ ಬಾಳಿನಲ್ಲಿ ಹೆಜ್ಜೆ ಹಾಕಿದೆ. ವಿಷಾದ ವಿಯೋಗ ದುರಾಸೆ ನಿರಾಸೆ ಇಲ್ಲಿಲ್ಲ, ಬನ್ನಿ 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 ಬನ್ನಿ. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ, ಸಂಗಾತಿ ಭಾವ ಸಂತ ಬಂದಿದೆ, ಭೂಮಿಗೆ ಸಂಕ್ರಾಂತಿ ತಂದಿದೆ, ಉಲ್ಲಾಸ ಉಯ್ಯಾಲೆಯಾಡಿದೆ, ಸಂಗೀತ ಇಲ್ಲಿ ಲಾಸ್ಯವಾಡಿದೆ.
ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನೇ ನಾಚಿಕೊಂಡಾನು ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಬೆಳದಿಂಗಳ ಬೆಳಕಿನಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದ್ದೆ ಅಲ್ಲಿ ಹಾರಿನಂತ ನಗುವನ್ನ ಚೆಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು
ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಚುಕ್ಕಿಗಳಂತೆ ನಾನು ನೀನು ಬಾನಿನಲ್ಲಿ ಬಾ ಕೇಳೋ ಹಮ್ಮೀರ, ಹಕ್ಕಿಗಳಂತೆ ನಾನು ನೀನು ಬಾಳಿನಲ್ಲಿ ಬಾ. ಏಳು ಬಣ್ಣಗಳ ಕಾಮನಬಿಲ್ಲು ನಮ್ಮದೇನೆ ಪ್ರೇಮ ತೋಟ ಮಾಡುವ. ಅಲ್ಲೊಂದು ಪ್ರೇಮದ ಗೂಡನ್ನ ಕಟ್ಟುವ, ಈ ನಮ್ಮ ಪ್ರೇಮ ರಾಗ ಹಾಡುವ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಕೇಳೆ ಸಿಂಗಾರಿ ಹೂವಲ್ಲಿ ತುಂಬಿ ಸೇರಿಕೊಳ್ಳು ಹೊತ್ತು ಇದು ಬಾ. ಕೇಳೆ ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳು ಮುತ್ತು ಇದು ಬಾಬಾ. ನನ್ನ ನಿನ್ನ ಸ್ನೇಹ ಬಂಧನವಿದು ಮರೆಯಲಾಗದು ಅಳಿಸಲಾಗದೆಂದಿಗೂ. ಕೇಳೆಲ್ಲ ಗೆಳತಿ ಇನ್ನೊಂದು ಸರತಿ ಜನ್ಮವನೆತ್ತಿದರು ನಾವೊಂದೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ. ಈ ನನ್ನ ಕವನವ ಕೇಳಲು ಚಂದ್ರನು ಕೆಳಗಿಳಿದು ಬಂದನು, ಮೇಲ್ ಹೋಗಲು ಮರೆತನು. ಈ ಕವನಕ್ಕೆ ಆ ಚಂದಿರ ಬಿಳಿ ಹಾಡೆಯಾಗಿ ಕವಿಯ ಮನಸ್ಸು ತುಂಬಿದನು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ. ಹೂವೊಂದು ಕೇಳಿತಮ್ಮ, ನಾನಿಲ್ಲದಿದ್ದರೇನು ನೀನಿಲ್ಲದಿದ್ದರೆ ನಗುವೇ ಇಲ್ಲಮ್ಮ. ಹೂವೇ ಇಲ್ಲದ ಲೋಕ ನಮಗೆ ಕಮ್ಮ, ನಗುವೇ ಇಲ್ಲದ ಲೋಕ ನಮಗೆ ಕಮ್ಮ. ಈ ಲೋಕದ ಶೃಂಗಾರವೇ ನೀನೇ ಹೂವಮ್ಮ, ಈ ಲೋಕಕ್ಕೆ ವೈಯಾರವೇ ನೀನೇ ಹೂವಮ್ಮ. ಈ ಕವನ ಕೇಳಿ ಆ ಚಂದ್ರ ಕರಗಿದನು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು
ಒಂದು ಕವನ ಕೇಳಮ್ಮ. ಕನಸಿಗೆ ಇಲ್ಲ ಬೇಲಿ, ಅದು ಬರುವುದು ತೇಲಿ. ಈ ಮನಸ್ಸಿನ ಆಸೆ ಕನಸಾಗಿ ಬರುವುದಮ್ಮ. ನಾಳೆ ಅನ್ನುವುದೇ ಈ ಕನಸು ಕೇಳಮ್ಮ. ಕನಸು ಇಲ್ಲದ ಬಾಳು ನಮಗೆ ಕಮ್ಮ. ಬೆಳಕೆ ಇಲ್ಲದ ದಾರಿಯಲ್ಲಿ ನಾನು ನಡೆಯಬಲ್ಲೆ. ಕನಸೇ ಇಲ್ಲದ ದಾರಿಯಲ್ಲಿ ನಾ ಹೇಗೆ ನಡೆಯಲಿ? ಈ ನನ್ನ ಹಾಡೆ ನನ್ನ ಕನಸು ಕೇಳಮ್ಮ. ಕನಸುಗಾರನ ಒಂದು ಕನಸು ಕೇಳಮ್ಮ. ಕನಸುಗಾರನ ಒಂದು ಕವನ ಕೇಳಮ್ಮ. ಈ ನನ್ನ ಕವನವ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದನು, ಮೇಲ್ ಹೋಗಲು ಮರೆತನು. ಈ ಕವನಕ್ಕೆ ಆ ಚಂದಿರ ಬಿಡಿ ಹಾಡೆಯಾಗಿ ಕವಿಯ ಮನಸ್ಸು ತುಂಬಿದನು. ಕನಸುಗಾರನ ಒಂದು ಕನಸು ಕೇಳಮ್ಮ. ಕನಸುಗಾರನ ಒಂದು ಕವನ ಕೇಳಮ್ಮ. May I request all of you to come forward and have your seat so that we can have some fun. ಅವರೆಲ್ಲ ಮುಂದೆ ಬಂದು ಕೂತ್ಕೊಂಡ್ಬಿಡಿ so that we can have some fun games. ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಆದ್ರೆ ಒಂದ್ ಸ್ವಲ್ಪ ಹೊತ್ತು ನಾವೆಲ್ಲ ಒಂದಿಷ್ಟು ಫನ್ ಗೇಮ್ಸ್ ಆಡ್ಕೊಂಡು ಬರೋಣ so that the kids can also enjoy. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮ್ ಕಡೆ ಅಂದ್ರೆ ನಾನು ಮೈಸೂರು ರೋಡ್ ಅಲ್ಲಿ ಇರೋದು, ಅಲ್ಲಿ ಯಾರಾದ್ರೂ ಹಾಯ್ ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ಅಂದ್ರೆ ನಾವು ಹೇಳ್ತೀವಿ. ನೀವೆಲ್ಲ ಬೆಳಗ್ಗೆಯಿಂದ ನಿಮ್ಗೆ ಹೇಳ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀರಾ ಅಲ್ವಾ? ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವಾಗ ಪರವಾಗಿಲ್ಲ, ನನ್ನ ಸ್ವಲ್ಪ ಹಿಂದೆ ತಗೊಂಬಿಡಿ, ನಿಮ್ ಬ್ಯಾಚ್ಮೇಟ್ ಅನ್ಕೊಳ್ಳಿ. ಅವಾಗ ನನ್ನ ಇದೆ, ಕೆಲವರೆಲ್ಲ ಮೊದಲು ಮೀಟ್ ಮಾಡಿದೀರಾ, ಕೆಲವರು ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀರಾ. ಆದ್ರೆ ಲಂಚ್ ಟೈಮಲ್ಲೂ ಸ್ವಲ್ಪ ಮಾತು ಇಟ್ಕೊಳ್ಳೋಣ ಅಲ್ವಾ? ಎಲ್ಲ ಇವಾಗಲೇ ಮುಗ್ದೋದ್ರೆ ಆಮೇಲೆ ಏನ್ ಮಾತಾಡೋದು? So shall we start some fun game with kids? Yes or no? ಇನ್ನು ಎನರ್ಜಿ ಇಟ್ಕೊಳ್ಳಿ, ಸಂಜೆ ತನಕ ಇರ್ತೀರಾ, ಮಾತಾಡ್ಬೇಕು. I request all the kids to come and join me here please. ಮಕ್ಕಳೆಲ್ಲ ಬಂದ್ಬಿಡಿ. How many of you know dancing please? ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡಬೇಕು. ಮ್ಯೂಸಿಕ್ ಸ್ಟಾಪ್ ಮಾಡಿದಾಗ ಸ್ಟ್ಯಾಚ್ಯೂ ತರ ನಿಂತ್ಕೋಬೇಕು. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಯಾರು ಚೆನ್ನಾಗಿ ಸ್ಟ್ಯಾಚ್ಯೂ ನಿಲ್ತೀರಾ ಅವ್ರಿಗೆ ಪ್ರೈಸ್. ಓಕೆನಾ? ಆಡಿಯನ್ಸ್ ಐ ರಿಕ್ವೆಸ್ಟ್ ಯು ಟು ಕ್ಲಾಪ್ ಅಂಡ್ ಎನ್ಕರೇಜ್ ಇರ್ಬೋದು ಮಕ್ಕಳಿಗೆ, ಇಲ್ಲಾಂದ್ರೆ ಅವ್ರು ಡ್ಯಾನ್ಸ್ ಮಾಡಲ್ಲ. ಇವ್ರ ಅಮ್ಮ ಎಲ್ಲಿದ್ದಾರೆ? ಡ್ಯಾನ್ಸ್ ಬೇಡ, ಬೇರೆ ಸಮ್ ಫನ್ ಗೇಮ್. ಈ ಪುಟ್ಟಾಣಿಗೆ ಯಾರಾದ್ರೂ ಒಬ್ರು ಆಂಟಿ ಬಂದ್ಬಿಡಿ ಪ್ಲೀಸ್. ಯಾರ ಹತ್ರ ಜಾಸ್ತಿ ಸ್ಟ್ರಾ ಇರತ್ತೆ, ಯಾರ ಹೇರ್ ಸ್ಟೈಲ್ ಚೆನ್ನಾಗಿರತ್ತೆ ಅವ್ರಿಗೆ ಪ್ರೈಸು. Moms, you have to consider 3 things. One is that you have to keep all the straws in your hair and make a beautiful hairstyle out of it. Second, you have to motivate your kid to pick more straws. Third, you have to teach your kid the honesty that they have to pick only
1 ಟೈಮ್. ಅವ್ರು ಒಂದಕ್ಕಿಂತ ಜಾಸ್ತಿ ಬಂದ್ರೆ ವಾಪಸ್ ಕಳಿಸಿ ಅಲ್ಲಿಂದ ಕೇಳಿ ಒಂದೇ only one at a time please, only one. ಆಡಿಯನ್ಸ್ ಚಪ್ಪಾಳೆಗೆ ಏನಾಯ್ತು, 22 ವರ್ಷದಿಂದ ಸ್ಟಾಕ್ ಇದೆ, ಚಪ್ಪಾಳೆ ಹೊಡಿಬೋದು. You have to give us a walk from ಶುರು ಮಾಡೋಣ. Music, big hug. Audience ಚಪ್ಪಾಳೆ ನಿಮ್ಮ ಫ್ರೆಂಡ್ಗೆ. ನಿಮ್ ಫ್ರೆಂಡ್ಸಿಗೆ ಚಪ್ಪಾಳೆ ಬೇಡವಾ, ನನಗ್ ಬೇಡ. ಇಷ್ಟು ಎಕ್ಸೈಸ್ ಮಾಡಿದ್ದೀನಿ. ಸ್ವಲ್ಪ ಆ ಕಡೆ ತಿರುಗ್ಬಿಡಿ. ಯಾರ್ ಹೇರ್ ಸ್ಟೈಲ್ ಚೆನ್ನಾಗಿದೆ ಆ ಕಡೆ ತಿರುಗ್ಬಿಡಿ. ಅವ್ರೊಂದ್ಸಲ ಹೇರ್ ಸ್ಟೈಲ್ ನೋಡ್ಲಿ ನಿಮ್ದು. ಆ ಕಡೆ ಇದ್ದೀನಿ. ಯಾರ್ ಹೇರ್ ಸ್ಟೈಲ್ ಚೆನ್ನಾಗಿದೆ? ವಿಂದ್ಯಾ ಯಾರು? ಎಲ್ರಿಗೂ ವಿಂದ್ಯಾ ಅವ್ರ ಹೇರ್ ಸ್ಟೈಲೇ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅನ್ನೋರೆಲ್ಲ ಅವ್ರಿಗೆ ಚಪ್ಪಾಳೆ ತಟ್ಬಿಡಿ ಒಂದ್ಸಲ. ನಿಮ್ಗೆ ಕೌಂಟ್ ಮಾಡ್ಬಿಟ್ಟ 3, 6, 9, 10, 14. Remember 14. 3, 6, 9, 10, 12, 15, 18. 3, 6, 9, 10, 15, 16, 17. ಯಾರು ಜಾಸ್ತಿ? ವಿಂದ್ಯಾ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. And a big round of applause for Vinyas for collecting more stars, and a big round of applause for all the kids and ladies for their participation. ಯಜಮಾನ್ರೆಲ್ರದ್ದು ಬಂದಿಲ್ವಾ ಇಲ್ಲಿ ನೋಡಿ. It's a simple memory game. When I say mobile, you have to hold like this. When I say mirror, you have to do mobile, mirror, mirror, mobile, mirror, mobile, mirror, mobile, mirror, mirror, mobile, 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 mirror, mobile, mirror, mirror, mobile, mobile, come here, mobile, mirror, mobile, mirror, mirror, mobile, 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 mirror, mobile, mirror. What's your name? Neha ಗೊಂದ್ಸಲ ಜೋರಾಗಿ ಚಪ್ಪಾಳೆ for getting the first translation. ಅಪ್ಪ ಅಥವಾ ಅಪ್ಪ ಯಾರಾದ್ರೂ ಒಬ್ರನ್ನ ಕರೀರಿ ನಿಮ್ ಜೊತೆ ಬರಕ್ಕೆ. ಒಬ್ಬೊಬ್ರು ಫ್ರೆಂಡ್ ಇದಾರಲ್ವಾ, ಯಾರಾದ್ರೂ ಒಬ್ರು ಫ್ರೆಂಡ್ ನ ಕರೀರಿ ನಿಮ್ಮ ಟೀಮಿಗೆ. ಫ್ರೆಂಡ್, ಪಾರ್ಟ್ನರ್ ಯಾರಾದ್ರೂ ಆಗುತ್ತೆ. ಯಾರಾದ್ರೂ ಒಬ್ರನ್ನ ನಿಮ್ಮ ಟೀಮಿಗೆ ಕರ್ಕೊಳ್ಳಿ. ಮೈಕ್ ಬೇಕಾ ಹೆಸರು ಕರೆಯಕ್ಕೆ? ಹಿಂಗಿಂಗ್ ಅಂದ್ರೆ ಅವ್ರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಗೆ. ಅವಾಗಿಂದ ಹಂಗೇನ ಸರ್ ನೀವು? ಇವ್ರಿಗೆ ಹೆಲ್ಪ್ ಬೇಕಂದ್ರೆ ನೀವು ಮಾಡ್ತಾ ಇದ್ರು ಫಸ್ಟಿಂದ ಹಂಗೆ?
ಇನ್ನು ಅರ್ಧ ಆಗಿಲ್ಲ ಸರ್ ಪಾಪ. ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ನೀವು ಈ ಹಾಲಲ್ಲಿ ಎಲ್ ಬೇಕಾದ್ರೂ ಸ್ಪ್ರೆಡ್ ಆಗ್ಬೋದು, ಎಲ್ ಬೇಕಾದ್ರೂ ನಿಂತ್ಕೋಬಹುದು. ನಾನು ಒಟ್ಟು 8 ಐಟಮ್ಸ್ ನ ಕೇಳ್ತೀನಿ, 8 ಐಟಮು. ಯಾವ ಟೀಮು ಫಸ್ಟ್ ತಂದು ಕೊಡ್ತಾರೆ ಮೇಡಮ್, ನಿಮ್ನ ಜಡ್ಜ್ ಅನ್ಕೊಳ್ತೀನಿ. ಅವ್ರ ಕ್ಲಾಸ್ ಮೇಟಾ ಅಥವಾ ಹೆಂಡತಿ ಫೋಟೋ ತೋರಿಸ್ತಿದಾರೆ, ನಂಗೆ ಗೊತ್ತಿಲ್ಲ ಅಂತ. ಕ್ಲಾಸ್ ಮೇಟ್ ತೋರಿಸ್ತಾ ಇದ್ದಾರೆ. From all I request you to spread out. ಸ್ವಲ್ಪ ದೂರದಲ್ಲಿ ಸ್ಪ್ರೆಡ್ ಆಗಿ. ಸರ್ ಜೆಂಟ್ಸ್ ಪೆನ್ ಅಂತ ಯಾವ್ದಾರು ಇರತ್ತಾ? ಪೆನ್ ಯೂನಿವರ್ಸಲ್ ತಾನೆ. ಯಾರು ಕೊಟ್ಟರು ಅಂತ ಗೊತ್ತು? 3 ಜನ ಬಂದಿದ್ದಾರೆ ಸರ್, ಬಂದಿದ್ದಾರೆ. ಶಂಕರ್ ಅವ್ರು ಎಲ್ಲಿದ್ದೀರಾ ಸರ್? 21 rupee coins. 20 number. All the collectors come here with 20 coins of 1 rupee. ₹2 ಎಲ್ಲ ಇದ್ರೆ ನಾನು ಕನ್ಸಿಡರ್ ಮಾಡಲ್ಲ. It should be 1 rupee coins only. 20 coins of 1 rupee. ಅಲ್ಲಲ್ಲೇ ಮಾತಾಡ್ತಾ ಇದೆ, ಇಲ್ಲಿ ಬರಲ್ಲ. ನೀವು ಬೇಗ 15 1 rupee coins. 15 1 rupee coins. 15 1 5. 15 1 rupee coins. ನಿಮ್ಗೂ ಎಲ್ಲ ಇದ್ದೀರಾ ಸರ್? 1 2 3 4 5 6 7 8 9 10 11 12 13 14 15 16 17. ಏನು 2 ರೂಪಿ ಇಲ್ಲ, ಚೆಕ್ ಮಾಡಿದೆ. ಇಲ್ಲ 1 ರೂಪಿನೇ ಇದೆ. ಈ ಗೇಮ್ ಯಾಕೆ ಮಾಡಿದ್ದು ಅಲ್ಲ, ಅವ್ರು ಅವಾಗ ಸ್ಕೂಲ್ ಡೇಸ್ ಅಲ್ಲಿ ಮೋಸ ಮಾಡ್ತಾ ಇದ್ರ? ಮೋಸ ಮಾಡಿ ಅವಾಗ ಮಾಡ್ತಾ ಇದ್ರು. ಇಲ್ಲ ತುಂಬಾ ಒಳ್ಳೆಯವ್ರು ಇವ್ರು, ಯಾರಿಗೂ ಮೋಸ ಮಾಡಿಲ್ಲ, ಹೇಳಿದ್ದೀನಿ. ಇಲ್ಲ ಈ ಗೇಮ್ ಯಾಕೆ ಮಾಡಿದ್ವಿ ಅಂದ್ರೆ, ನೀವೆಲ್ಲ ಸ್ವಲ್ಪ ಹಿಂದೆ ಹೋಗಿ ನಿಮ್ಮ ಸ್ಕೂಲ್ ಡೇಸ್ಗೆ. ಅವಾಗೆಲ್ಲ ಏನ್ ಮಾಡ್ತಾ ಇದ್ವಿ, ಅಲ್ಲ ನಾವು ಮಾಡ್ತಾ ಇದ್ವಿ, ನೀವು ನಮ್ಗಿಂತ ಮಾಡಿರ್ಬಹುದು ಅಂತ. ಎಲ್ಲಾರ ಹತ್ರ 1 ರೂಪಿ ಕಾಯಿನ್ ಕಲೆಕ್ಟ್ ಮಾಡಿ ಒಟ್ಟು ಒಂದು ಅಮೌಂಟ್ ಮಾಡ್ಕೊಂಡು ಬೇಕರಿಗೋ ಐಸ್ ಕ್ರೀಮ್ ಪಾರ್ಲರ್ಗೋ ಹೋಗಿ ತಿಂತಿದ್ವಿ ಅಲ್ಲ, ಇಲ್ವಾ? ಚಾಕ್ಲೇಟ್ 25 ಪೈಸದ್ದು. ಹಾಗಾದ್ರೆ ನಾನು 25 ಪೈಸೆ ಕೇಳ್ಬೇಕಾಗಿದ್ದು ಇವಾಗ. ಓಕೆ, ಇವ್ರ ಟೀಮಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಐ ಥಿಂಕ್ ದೇ ಗಾಟ್ 2 points. And the last point of the game, 1 rupee. ಅಲ್ಲ, ಅದು ಲಂಚ್ ಟೈಮ್ ಅಲ್ಲಿ, ಯಾಕಂದ್ರೆ 1 hour ಮಾಡ್ಬಿಡ್ತೀರಾ ವಾಪಸ್ ಕೊಟ್ಟು ಬರಕ್ಕೇನೆ. 3 ಜನ ಒಂದ್ಸಲ ಜೋರಾಗಿ ಚಪ್ಪಾಳೆ ಒಂದೊಂದು ತಗೊಂಡು ಬಂದಿದ್ದಾರೆ. I think the admin team got 2 points. I request all of you to give them a big round of applause. ಹಾಗೇನೆ 1 ರೂಪಿ ಯಾರಾದ್ರೂ ಕಲೆಕ್ಟ್ ಮಾಡಿದಿರ ದಯವಿಟ್ಟು ವಾಪಸ್ ಕೊಟ್ಬಿಡಿ. So my next game. Okay, for my next game, I request all the couples to come and join me, please. ಎಲ್ಲರೂ ನಿಮ್ಮ ಸ್ವಂತ ಗಂಡ ಸ್ವಂತ ಹೆಂಡತಿ ಜೊತೆ ಫಾಸ್ಟ್ ಆಗಿ ಬಂದ್ಬಿಡಿ. My next game, I request all the couples to come and join me, please. ಎಲ್ಲ ಕಪಲ್ಸ್ ಬಂದ್ಬಿಡಿ. And I request the kids to have your seat. ಮಕ್ಕಳೆಲ್ಲರೂ ದಯವಿಟ್ಟು ಕೂತ್ಕೊಂಡ್ಬಿಡಿ. And I request the couples to ಫೋಟೋ ಕಪಲ್ ಎಲ್ಲಿದ್ದೀರಾ ಬಂದ್ಬಿಡಿ. ಫೋಟೋ ಓನರ್ ಇದ್ದಾರೆ, ಕಪಲ್ ಎಲ್ಲೋ ಇದ್ದಾರೆ. I request all the couples to come and join me here, please. ಎಲ್ಲರೂ ಬಂದ್ಬಿಡಿ ಫಾಸ್ಟ್ ಆಗಿ. ಅಡ್ಮಿನ್ ಮೆಸೇಜ್ ಬಂದಿದ್ದಾರಾ? ಬಂದ್ಬಿಡಿ. ಯಾರಾದ್ರೂ ಇದ್ದೀರಾ ಅಲ್ಲಿ ಕಪಲ್? ಚಂದ್ರ
ಅಲ್ವಾ? ಅಡ್ಮಿನ್ ಬಂದ್ಬಿಡಿ ಸರ್. ಯಾರಾದ್ರೂ ಅಡ್ಮಿನ್ ಸರ್ಕಲ್ ಮಾಡ್ಬಿಡಿ. ಜಾಯಿನ್ ದ ಸರ್ಕಲ್. ನೀವೆಲ್ಲ ಒಬ್ಬ ತುಂಬಾ ಸರ್ಕಲ್ ಗೇಮ್ ತುಂಬಾ ಸಿಂಪಲ್ ಆಗಿದೆ. Waiting to dance, huh? ಇನ್ನೊಂದ್ಸಲ ಲಾಸ್ಟ್ ಅಲ್ಲಿ ಒನ್ಸ್ ಮೋರ್ ಮ್ಯೂಸಿಕ್ ಫಾರ್ ದ ಡ್ಯಾನ್ಸ್. ನಮ್ದೇ ಸ್ಟೇಜ್ ಇದೆ. ಹೆಂಗೆ ಪಾಟಿ ಹೆಂಗೆ ಸ್ಟೆಪ್ ಹಾಕಿ ಮೇಡಮ್ ದಯವಿಟ್ಟು ಸ್ಟೆಪ್ ಹಾಕ್ಬೇಕು. ತಪಗುಜ್ಜಿ ಹಾಕ್ಸೋಣ ಇಲ್ಲ ಸ್ಪೆಷಲ್ ಆಗ್ತದೆ ಹೇಳಿ. ತಪಗುಜ್ಜಿ ತಮಾಷೆನೆಲ್ಲ super.
ನಾಚ್ಕೊಂಡೆ ನೀನು ಟಾಸ್ಕ್ ಈಗ ಒಂದೇ ಒಂದು ಸಿಂಗಲ್ ಆಗಿ ನೀನು ಒಬ್ನೇ. ಅಣ್ಣವರಾಡ ನಾನು ಯಾವ್ದೋ ಅಣ್ಣವರಾಡ ಇಟ್ಕೊಂಡಿದೀನಿ. ನೀನ್ ಬಂದು ನಕ್ಕು ನೀನು ಸೆಳೆದಾಗ ಥ್ಯಾಂಕ್ ಯು. ಒಂದೇ ಕಪ್ಪಲ್ ಪರ್ಫಾರ್ಮ್ ಮಾಡಿ ಎಲ್ಲ ಅವ್ರಿಗೆ ಡ್ಯಾನ್ಸ್ ಮ್ಯೂಸಿಕ್ ಟು ದ ಡ್ಯಾನ್ಸ್. ಹರಿಕುಮಾರ್, ನೀನ್ ಎಂತ ಡ್ಯಾನ್ಸರ್ ಸ್ಕೂಲಲ್ಲಿ ಗೊತ್ತು? ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ನೀವು ಅನುಮತಿ ಕೊಟ್ಟರೆ ಅಲ್ಲಿ ಒಬ್ಬರೇ ಡ್ಯಾನ್ಸ್ ಆಡ್ತೀವಿ, ಡ್ಯಾನ್ಸ್ ಮಾಡಕ್ ಬರಲ್ಲ. ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ
ಇವತ್ತು ಒಂಥರ ಸ್ಪೆಷಲ್ ಡೇ. ಯಾಕಂದ್ರೆ 1992 ಬ್ಯಾಚ್ ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ 90% ಎಲ್ಲರೂ ಇಲ್ಲಿದ್ದೀರಾ. ನೀವೆಲ್ಲ ಇವತ್ತು ಒಟ್ಟಾಗಕ್ಕೆ ಒಬ್ರು ಮುಖ್ಯ ಕಾರಣ. ಅವಾಗಿಂದ ನಾವೇನ್ ಅಡ್ಮಿಟ್ ಆನ್ ಬಿಹಾಫ್ ಆಫ್ 1992 ಬ್ಯಾಚ್ 91-92 ಬ್ಯಾಚ್ ಮೇಟ್ ಎಲ್ಲರೂ ಸೇರಿ ಚಂದರ್ ಅವ್ರಿಗೆ ಬರ್ಡೇ ಪಾರ್ಟಿ ಕೊಡ್ತಾ ಇದ್ದಾರೆ. ಐ ರಿಕ್ವೆಸ್ಟ್ ಹಿಮ್ ಟು ವೆಲ್ಕಮ್ ಆನ್ ದ ಸ್ಟೇಜ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಗೊತ್ತು. ಹಾಗೆ ನೀವೆಲ್ಲರೂ ಬಂದಿದ್ದೀರಾ, ದಟ್ಸ್ ಆಲ್ಸೋ ಅ ಗ್ರೇಟ್ ಥಿಂಗ್. ರಿಕ್ವೆಸ್ಟ್ on behalf of 1991 and 92 batch, and I request Chandar Street also to come and join him on the ಮಗ ಅಲ್ಲೇ ಅಕ್ಷಯ್ ಬರಪ್ಪ. ಯಾರು ಏನು ಪರಿಚಯ ಮಾಡ್ಬೇಕು ನಾನು ಹೇಳ್ಬಿಡ್ತೇನೆ. ಹೇಳ್ಬಿಟ್ಟು ಆಮೇಲೆ ಒಂದ್ ಎರಡು ಮಾತು ಹೇಳ್ಬಿಟ್ಟು DMS ಸ್ಕೂಲ್ ಬಗ್ಗೆ ಸಂಜೆ ಏನು ಅದ್ರ ಬಗ್ಗೆ ಹೇಳ್ತೇವೆ. ಆಮೇಲೆ ಎಲ್ಲ ಸೇರಿದ್ದಕ್ಕೆ ಇಲ್ಲಿ ಸಂತೋಷ. ಇದೆಲ್ಲ ಇಲ್ಲ ಅಂದ್ರೆ ನಾನಿಲ್ಲ ಇಲ್ಲಿ. ಚಂದ್ರ ಇಲ್ಲದ ಇವತ್ತು ಹೋಗಿಲ್ಲ. ತಮಾಷೆಲ್ಲ I love you all. Be always with me till today, tomorrow, every year, every day in my whole life. I like to see you all happy with your family and kids. Whatever the problem you face, it will be there. But today we are joining here, forgetting all the sorrows we have faced. We love you all. Be with us. We can achieve anything. I love you all. Thank you very much, my dear friends. So much ಈಗ ನಾವು ಕೇಕ್ ಕಟ್ ಮಾಡೋಣ. ಯಾರಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಕೇಕ್ ಕಟ್ ಮಾಡ್ರೋ. ಯಾರಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? Now I request all of you have your seat.
ಕುತ್ಕೊಂಡ್ಬಿಡಿ and have your seat. And I request the batchmates to join here for the full video. Request all of you have your seats. ದಯವಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಡಿ so that we can share few of our sweet memories and few memories about the admin and about the group. I request Shivapriya to share few of her memories and some few memories about Chandra and the group. We are gathered here in the honor of Chandra, so I am bracketing him and going to talk about him. If someone asks me who is your best friend, I simply say that someone who will never avoid me just because of someone else. And that quote perfectly fits Chandra. It is this. It perfectly fits you, Chandra. Right? He always there for us in the different phases of life. That shows his depth and love towards us. Chandra is also a person who understands you more than you understand yourself. He is such a good friend. Chandra is not only a person whom I have known for just longest. It is about how he has come and never left your side. And another one highlight is WhatsApp gang. It's the Dhamaka side of our life, the WhatsApp gang. That's also given us credit for Chandra. It's another link created by Chandra. When you walk into the house, your Wi-Fi connects itself automatically. That's the way it is. He's a very true friend. Last but not least, Chandra is here and he's a hero of the program. And let's not forget to tell about the heroine of our program, Mrs. Chandra. She's the backbone, but not because she's there because of her. So I would like to thank her also, and thank you all my friends. The work kind of thing, I represent everyone of our gang. Okay, thank you. Hey, one page in my So many people. That's right. Okay. Good afternoon, friends. Oh, this is a nostalgic feeling. As the saying goes, one loyal friend is worth than 1,000 relatives. Me too. When we honestly ask ourselves which person in our lives means the most,
to us. We often find that it is those who have shared our pain and touched our wounds with a warm and tender hands. And here, that person is sitting in front of me. Front of me. I still remember my first day in Tagore. I was standing in the corridor and my father was doing some formalities in the office. That's the small lane. There was one boy with a loose tie crossing me a couple of times. Staring me. And guys, believe me, I was taken from an all-girls school with a Christian missionary and brought to Kohet. So you would have remember what was my position there. Next, I was taken to the class, and I remember it was a A section, and I was given the first bench. To my surprise, or I can say by God's grace, the boy, the staring boy, was sitting right behind me. You can stare from behind. That's other than Chandra. From that day to this day, is always right behind me. He is like one of my best family member for the past 22 years. If any small issue, he will be a good advisor for me to get out of it. He has always stood behind me as an elder brother. Taught me. Emotion. He has taught me how to tie the knot of the tie. When I did not know that one, he is the person. Right from my license, he has helped me in a lot of issues. And Sitaraman will know how I drive. Last but not least, group. We are all touched by the small stuff, the kind gestures, the unexpected laugh when we go through our messages. And that is possible only of this person, the one, our dearest Chandra. He has bonded us so much, it's like a Fevicol bond. जो बहुत मजबूत है. Thank you, Chandra, for being with us yesterday, today, and I believe you'll always be with us tomorrow also. Thank you, and thank you, Kartika, for giving me this chance. Thank you. ಒಳ್ಳೆದು ಮಾತಾಡ್ಬೇಕಂತ ನೈಟ್ ಸೆಟ್ಟಿಂಗ್ ರಾಂಗ್ ಎಕ್ಸಾಂಪಲ್ ಚಂದ್ರ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಲೈಫ್ ಅಲ್ಲಿ ಅದೆಷ್ಟು ಹೆಚ್ಚು ಕಮ್ಮಿ ಇದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಮನುಷ್ಯ ಚೇಂಜ್ ಆಗಿದೆ. ನಮ್ಮನ್ನ ಎಲ್ಲಾ ಕಷ್ಟ ಸುಖನ ಅವ್ನು ಕೇಳ್ತಾನೆ. ಸುಖ ಅಂದ್ರೆ ದೂರದಿಂದ ವಿಶ್ ಮಾಡ್ತಾನೆ, ದುಃಖ ಅಂದ್ರೆ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಹೆಲ್ಪ್ ಮಾಡ್ತಾನೆ. ನಾನು 22 ವರ್ಷ ಆದ್ಮೇಲೆ ತುಂಬಾ ಜನ ನೋಡ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಯಾವುದೋ ಗೆಟ್ ಟುಗೆದರ್ ಬರ್ತಾ ಇರೋದು. ಆದ್ರೆ ಇದು ಈ ತರ ನನ್ಗೆ ಗೊತ್ತಿರಲಿಲ್ಲ. ಇವತ್ತು ಬಂದಿದೆ ಅಂತ ಅದಕ್ಕೆ ಕಾರಣ ಚಂದನ್ಗೋಸ್ಕರ. ದಿಸ್ ಇಸ್ ಮೋರ್ ದೆನ್ ಎನಿ ಫೆಸ್ಟಿವಲ್, ದಿಸ್ ಇಸ್ ಮೋರ್ ದೆನ್ ಎನಿ ಬರ್ತ್ಡೇ or marriage or anything. I think we are celebrating our childhood, which everyone actually only wishes
that it happens like this. ಆ ಚಾನ್ಸ್ ಕೊಟ್ಟರು ಚಂದನ್ಗೆ ಐ ಥಿಂಕ್ ಇಟ್ ಇಸ್ ಹಿಸ್ ಗ್ರೇಟ್ನೆಸ್ ದಟ್ ವಿ ಆರ್ ಹಿಯರ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಚಂದನ್. Hello friends, good evening. Good afternoon. ಈಗ ಬೇಸ್ ಮಾಡಿ ಸ್ವಲ್ಪ Actually, ನಾನು ಸ್ಕೂಲ್ ಸೇರಿದಾಗ I was joined 6th standard school. ಅವಾಗ ಏನಿದ್ರೆ just I was an average person. So ಒಂಥರ ನನಗೆ ಈ ಸ್ಕೂಲಿಂದ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ ಬರೋ ಒಂಥರ ಎನ್ವೈರನ್ಮೆಂಟ್ ಟೋಟಲಿ ಚೇಂಜ್ ಆಯಿತು. ಬಟ್ ಫ್ರೆಂಡ್ಸ್ ಅಷ್ಟೇನೆಲ್ಲ ಏನೂ ಇಲ್ಲ. ಸೊ ಈ ಕ್ಲಾಸ್ ಬ್ಯಾಚ್ ಬಂದಾಗ ಏನಾಯ್ತು ಒಂಥರ ಏನು ಎಂಜಾಯ್ ಶಾಕ್ ಫ್ರೆಂಡ್ಸ್ ಲಾಸ್ಟ್ ಬೆಂಚ್ ಫ್ರೆಂಡ್ಸ್. ಹಲೋ ಏನು ಮಾತೇ ಬರ್ತಾರೆ ಎಲ್ಲ ಫ್ರೆಂಡ್ಸ್ ಇವಾಗ 23 years ಆದ್ಮೇಲೆ ಸೇರಿದ್ದೀರಾ. ಚಂದನ್ಗೋಸ್ಕರ ಎಲ್ಲ ಫ್ರೆಂಡ್ಸು ಎಲ್ಲ ದೂರದಿಂದ ಬಂದು ಟ್ರಾವೆಲ್ ಮಾಡಿ ಎಲ್ಲ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಏನಿದೆ ಸೇರಿದ್ದೀರಾ ಎಲ್ಲರೂ ತುಂಬಾ ಥ್ಯಾಂಕ್ಸ್. ಇದೇ ತರ ಮುಂದೆ ಯಾವನಾದ್ರೂ ಆರ್ಗನೈಸ್ ಮಾಡಿದ್ರೆ ಕೋಆಪರೇಷನ್ ಪಾರ್ಟಿಸಿಪೇಷನ್ ಚಂದರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಚಂದರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾರೇ ಫ್ರೆಂಡ್ಸ್ ಮದುವೆ ಆಗ್ಲಿ, ಬರ್ಡೇ ಇರ್ಲಿ, ಅವ್ರ ಮಕ್ಳು ಬರ್ಡೇ ಇರ್ಲಿ, ಫಸ್ಟ್ ಫೋನ್ ಮಾಡ್ತಾರೆ, ವಿಶ್ ಮಾಡೋದೇ ಚಂದನ್. ಎಲ್ಲರಿಗೂ ಫೋನ್ ಮಾಡ್ತಾನೆ, ಮಕ್ಳು ಫೋನ್ ಮಾಡ್ತಾನೆ, ಮದುವೆಗೆ ಫೋನ್ ಮಾಡ್ತಾನೆ. ಯಾರ್ದಾದ್ರೂ ಮದುವೆ ಆಯ್ತಾ, ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ಬೇಕು, ಅಡ್ರೆಸ್ ಬೇಕು, ಚಂದನ್ ಫೋನ್ ಮಾಡಿ. ಟೋಟಲ್ ಎನ್ಸೈಕ್ಲೋಪೀಡಿಯಾ ಫ್ರೆಂಡ್ಸ್ಗೆ. ನಮ್ಮ ಕ್ಲಾಸ್ಗೆ ಅಂತಲ್ಲ, ಎಲ್ಲಾ ಸೆಕ್ಷನ್ ಎಲ್ಲಾ ಫ್ರೆಂಡ್ಸ್ ಇರ್ತಾರೆ. ಚಂದನ್ನ ನಾನು ಇದುವರೆಗೂ ಒಬ್ನೇ ನೋಡಿದ್ದೇ ಇಲ್ಲ. ಯಾವಾಗ್ಲೂ ಜೊತೆಲಿ ಇರ್ತಾರೆ, ಯಾರಾದ್ರೂ ಜೊತೆಲಿ ಇರ್ತಾರೆ, ಫ್ರೆಂಡ್ಸ್ ಆಗ್ಲಿ ಎನಿ ಒಟ್ನಲ್ಲಿ ಅವ್ನ ಹಿಂದೆ ಒಬ್ಬಾದ್ರೂ ಇರ್ತಾರೆ. ಎನಿ ಟೈಮ್ ಒಬ್ಬನ ನೋಡಿದ್ದೇ ಇಲ್ಲ ನಾನು. ಯಾವಾಗ್ಲೂ ಗಾಡಿಲಿರ್ಲಿ, ನಮ್ಮ ಮನೆ ಮುಂದೆ ಹೋಗ್ತಾ ಇರ್ಲಿ, ಅಂಗಡಿ ಹತ್ರ ಇರ್ಲಿ, ಜೊತೆಲಿ ಇರ್ತಾರೆ ಫ್ರೆಂಡ್ಸ್. ಆದ್ಮೇಲೆ ಆಫ್ಟರ್ 2-3 years ಆದ್ಮೇಲೆ ತುಂಬಾ ಜನ ಯಾರು ನೋಡಿಲ್ಲ, ಯಾರು ಸಿಕ್ಕಿಲ್ಲ, ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ಮತ್ತೆ ಆಫ್ಟರ್ 20-22 years ಆಯ್ತು, ಎಲ್ಲಾರನ್ನು ಕಾಂಟ್ಯಾಕ್ಟ್ ಮಾಡಿ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅವನ್ಗೆ. ಈಗ್ಲೂ ಎಷ್ಟು ಸರಿ ಟ್ರೈ ಮಾಡ್ತಾನೆ ಇದ್ದಾನೆ. ಈಗ್ಲೂ ಅವನ್ಗೆ ಫ್ರೆಂಡ್ಸ್ ಬರ್ಬೇಕು, ಸೇರ್ಬೇಕು, ಅವನ ಜೊತೆ ಇರ್ಬೇಕು. ಫ್ಯಾಮಿಲಿ ಫಸ್ಟ್, ಫ್ಯಾಮಿಲಿ ಫ್ರೆಂಡ್ಸ್, ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ. ಕರೆಕ್ಟಾ? ಇಲ್ಲ ಅವರು ಪರ್ಮಿಷನ್ ಕೊಟ್ಬಿಟ್ರು. ಎಲ್ಲ ನಾವೇನ್ ಎಫರ್ಟ್ ಹಾಕಿ ಈಗ ಎಲ್ಲ ನೀವೆಲ್ಲ ಸೇರಿದ್ರೆ ಚಂದನ್ಗೋಸ್ಕರ. ಚಂದನ್ಗೆ ತುಂಬಾ ಖುಷಿ ಆಗಿದೆ ನಿಮ್ಮಿಂದ. ಅವನಿಗೆ ಇವಾಗ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರಿಗೂ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವ್ ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ಚಂದನ್ಗೋಸ್ಕರ ಇವಾಗಲೇ ಇಲ್ಲ ಎಲ್ಲರ ಮುಂದೆ ಮಾತಾಡಿ, ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡಿ. ನಮ್ಮ ಫ್ರೆಂಡ್ ಸುಭಾಷ್ ಕಾಯ್ತಾ ಇದ್ದಾರೆ ಇನ್ನೂ ಮಾತಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ಸ್. ಚಂದನ್ ಬಗ್ಗೆ ಎಲ್ಲರೂ ಮಾತಾಡಾಯ್ತು. ಇವಾಗ ನೆಕ್ಸ್ಟ್ ಚಂದನ್ ಹತ್ರ ಒಂದು ಕೋರಿಕೆಗಳು ನೀಡಬೇಕು. ಯಾವ ಬ್ರ್ಯಾಂಡು? ನೆಕ್ಸ್ಟ್ ಲೆವೆಲ್. ಇವಾಗ he has done a great job by getting all of us.
ಇವಾಗ ನೆಕ್ಸ್ಟ್ ಲೆವೆಲ್ ಎಲ್ಲಿಗೆ ಹೋಗ್ಬೇಕು ಅಂದರೆ ನಮ್ಮ ಕಿಡ್ಸ್ ನಮ್ಮ ಮಕ್ಕಳಿದಾರಲ್ಲ ನಮ್ಮ ಮಕ್ಕಳನ್ನ ಗೆಟ್ ದ ಸೇಮ್ ಫೀಲಿಂಗ್ ಆಫ್ ಬಾಂಡಿಂಗ್ ಆ್ಯಂಡ್ ಗೆಟ್ ದಮ್ ಟುಗೆದರ್. I guess what we are doing here has been seriously viewed by our kids, right? So they're going to look at us as role models. So we have to give a right message to them. So ivaga anta vishಯದ ಚಂದ್ರ ಬಗ್ಗೆ ಮಾತಾಡ ಇದೇ ಇಲ್ಲ. He is taught all of us. ಒಂದು ರಿಕ್ವೆಸ್ಟ್ ಏನಂದ್ರೆ ಚಂದನ್, ಪ್ರಾಬ್ಲಿ ವಿ ಕ್ಯಾನ್ ಕ್ರಿಯೇಟ್ TMES kids group. Let us join our seat. We are gathering here because of Chandar, right? But because ivaga Chandar illa, Chandar goskara meet agilla andre there is no reason. So let us create another reason to meet, right? So that could be for the kids. So hudugargoskara makkaligoskara let us have it as a kids day rather than having it as a adult day, right? And strictly no liquor. Enna illa. Namgu. Okay, so it's going to be kids day very soon. So as a leader of this group, Admit request Chandar to organize that event so that we all can participate with our kids. Yeah, another Vishya, Guba, hey Guba, ಒಂದು ರಿಕ್ವೆಸ್ಟ್ ಇದೆ. ಸೊ ಇದೆಲ್ಲ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಕಾಸು ಬೇಕಾಗುತ್ತೆ ಖರ್ಚಿಗೆ. ಸೊ ನಾವೆಲ್ಲ ಎಷ್ಟಾಗುತ್ತೋ ಅಷ್ಟು, ದೇರ್ ಇಸ್ ನೋ ಕಂಪಲ್ಷನ್ ಆರ್ ದೇರ್ ಇಸ್ ನೋ ಫಿಕ್ಸ್ಡ್ ಅಮೌಂಟ್. ನೀವು ಎಷ್ಟಾಗುತ್ತೋ ಅಷ್ಟು ಕೊಡೋಣ, ಕಾಂಟ್ರಿಬ್ಯೂಟ್ ಮಾಡೋಣ, ಎಲ್ಲರನ್ನೂ ಒಟ್ಟಿಗೆ ಹೋಗೋಣ. ಹಿಂಗೆ ಕಾಸು ಕೊಡೋಕ್ಕಾಗಿಲ್ಲ ಅಂದ್ರೆ ಗಾಡಿ ತಗೊಂಬನ್ನಿ, ಲೆಟ್ಸ್ ಆಲ್ ಗೆಟ್ ಅಲಾಂಗ್ ಅಂಡ್ ಡ್ರೈವ್ ಅರೌಂಡ್ ಹೋಗೋಣ. ಎಲ್ಲ ನಿಮ್ಗೆ ಏನಾದ್ರು ನಿಮ್ಗೆ ಯಾವ್ದೋ ಒಂದು ಜಾಗ ಇರ್ಬೋದು ಎಲ್ಲೋ ಆಚೆ ಕಡೆ, ಅಲ್ಲಿ ಹೋಗೋಣ. ಸೊ ಆ ಥರ ಕಾಸೇ ಕೊಡಬೇಕು ಅಂತಿಲ್ಲ. You can contribute in whatever way you want and what you want. And other business suggestions, Vijay ಚಂದರ್ಗೆ ಒಳ್ಳೆ ಡೇಟಾಬೇಸ್ ಮಾಡ್ತಾ ಇದ್ದಾನೆ. ಅದೊಂದು ಆ್ಯಪ್ ಕಂಡಿಟ್ಬಿಡೋಣ. ಆ್ಯಪ್ ಮಾಡ್ಬಿಟ್ಟು ಎಲ್ಲ ರಿಜಿಸ್ಟರ್ ಕಾಸು ಕೊಟ್ಟು ರಿಜಿಸ್ಟರ್ ಮಾಡಿ ಅದು ಎಲ್ಲ ಹೋಗಿ ಮಜಾ ಮಾಡೋಣ. Let's do an app. Okay, let's create an app. ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಚಂದರ್ಗೆ ನಾವು ಸಪೋರ್ಟ್ ಕೊಡೋಣ. ಒಂದು ಮಾತು ಏನಿವಾಗ ನಮ್ಮ ಬ್ಯಾಚ್ಮೇಟ್ಸ್ ಅಲ್ಲಿ ಗರ್ಲ್ ಫ್ರೆಂಡ್ಸ್ ಇದ್ದೀರಾ, ಅವ್ರ ಹಸ್ಬೆಂಡ್ಸ್, ನಮ್ಮ ಬಾಯ್ ಫ್ರೆಂಡ್ಸ್ ಇದ್ದೀರಾ, ಅವ್ರ ವೈಫ್ಸ್ ಎಲ್ಲ ನಮಗೋಸ್ಕರ, ಫ್ರೆಂಡ್ಸ್ಗೋಸ್ಕರ ಎಲ್ಲ ಇಷ್ಟು ದೂರ ಬಂದಿದ್ದೀರಾ. ನಮ್ಮ ಫ್ರೆಂಡ್ ಒಬ್ರು ಉತ್ಕಾಶಿಂದ ಬಂದಿದ್ದಾರೆ, ಇನ್ನೊಬ್ರು ವೈಟ್ ಫೀಲ್ಡ್ ಇಂದ ಬಂದಿದ್ದಾರೆ, US ಇಂದ ಬಂದಿದ್ದಾರೆ, ಎಲ್ಲ ದೂರದಿಂದ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ನೀನ್ ಲೋಕಲ್, ನೀನ್ ಪಕ್ಕಾ ಲೋಕಲ್. ಒಂದು ಏನ್ ಈ ಗೆಟ್ ಟುಗೆದರ್ ಫಂಕ್ಷನ್ ಚಂದರ್ ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ನಿಮ್ಮೆಲ್ಲ ಕೋಆಪರೇಷನ್, ಮತ್ತೆ ನಮ್ಮ ಇನ್ನೊಬ್ರು ಗರ್ಲ್ ಫ್ರೆಂಡ್ ಕಾರ್ತಿಕ ಅವರೆಲ್ಲ ಓಡಾಡಿ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್. ಮತ್ತೆ ಎಲ್ಲ ಮೇನ್ ನಿಮ್ಗಳಿಂದ ಇಷ್ಟು ದೊಡ್ಡ ಫಂಕ್ಷನ್ ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ವೆರಿ ಮಚ್. Please, there's a lot of mistakes here. But here, I don't feel that because I feel like looking at the mirror. Because all this here is this side. I don't feel like I'm looking at another person and speaking. I only feel like I'm speaking to myself. Really? Very much. Trust me. Trust me. I know. I thank everybody. I can't mention anybody in particular because all of you are precious. Your presence has made this success.
Because I only initiated 6 months back. I only gave an idea, suggested this, that we should do something for Chandan. It's not that always that you just meet him and say he's great. But then I just wanted to give that as a token of thank you and say he's really great. Because I'm a very friendly. I'm a social being, to be very frank. I like friends. I like being among them. And I like spending more time with them. But I probably feel after 92, I've never had a friend whom I can keep close to myself for a long time. I've never been able to succeed to keep them for a longer time, probably. After 92, the friends I still call friends, and I only can recollect as friends, is my classmates. I thank everybody for making this a grand success. Actually, I had no other go to invite Chandra because I actually didn't want him to get involved in this. I wanted him to sit back, relax, and I wanted myself to do everything with all your help. But then finally, last 2 days, I had to take a step, which again proves that we can do nothing without him, and we are nothing without him. And you all made it happen, and I'm thankful to that. I'm very grateful to you all for making this happen. And this moment is something like, it was not a memory. It was going to be with me in every breath of my life. I'm going to cherish it every moment of my life. Thank you all for this lovely moment you have given. Thank you so much. Thank you, Sundar. Thank you so much for fulfilling all our wishes. You've kept us along for so many years. Thanks for that. Thank you. Probably we can proceed for lunch. Very good. ನಾವಿಂದು ಹಾಡೋ ಹಾಡಿಗೆ ಕೊನೆಯಿಲ್ಲ ಈ ಸ್ನೇಹಕ್ಕೆ ಹಾಡಿಯಲ್ಲ ಎಲ್ಲ ಮನಸ್ಸಿಟ್ಟು ಕೇಳಿರಿ ಗುಟ್ಟು ಕೊನೆಯಿಂದ ಹಾಡಿರಿ ಹಾಡಲ್ಲಿ ಒಂದು ಲವ್ ಸ್ಟೋರಿಗೆ ಈಗ ನಾಯಕಿ ಯಾರೋ ಮರಿ ಈಗೋ ಈ ಹೆಣ್ಣೆ ನಾಯಕಿಯೇ ನಿನಗೆ ಯಾರಮ್ಮ ನಾಯಕ ಯಾರಮ್ಮ ನಾಯಕ ನಾನೇ ನನ್ನ ಕತೆಗೆ ನಾಯಕಿಯ ಬೆಡಗಿನ ಸೊಬಗಿ ಅವಳೆ ಕಣ್ಣು ಮನಸೆಳೆದ ಹುಡುಗಿ ಲವ್ ಸ್ಟೋರಿಗೆ ಪ್ರೀತಿನೇ ಮುಖ್ಯ ಯಾರಿಂದ ಯಾವಾಗ ಅದು ಶುರುವಾಯ್ತು ಅನ್ನೋದು ತಪ್ಪು ಹಿಂದಿನ ಜನ್ಮದಲ್ಲೇನೆ ಸೇರಾಯ್ತು ನಾವಿಲ್ಲಿ ಈ ನಮ್ಮ ಕಥೆಯಲ್ಲಿ ಮುಂದೇನು ಗೊತ್ತೇನು ಪ್ರೀತಿಗೆ ನಾಳಿನ ಚಿಂತೆ ಇಲ್ಲ ಈ ಪ್ರೀತಿಗೆ ಕೊನೆ ಇಲ್ಲ ಸರಿ ಮಧ್ಯವು ಯಾವುದು ಹಾಡೋದು ಯಾವುದು ಎಂದರೆ ಎಲ್ಲ ತೊಂದರೆ ಹಾಡಿಕೊಂಡು ಮುಂದೆ ಹೋಗು ಇಲ್ಲವೇ ಪಕ್ಕಕ್ಕಾದರೂ ಬಾ ಹಿಂದಕ್ಕಂತೂ ಬೇಡವೋ ಮಗು ನಗುವೇ ಜೀವನ ಜೀವನ ಪ್ರಯಾಣದಲ್ಲಿ ಆಸೆಯ ಲಗೇಜು ಚಿಕ್ಕದಿರಬೇಕು ಪ್ರೀತಿಯ ಟಿಕೆಟ್ ಇರದಿದ್ರೆ ದುಃಖದ ಫೈನ್ ಕೊಡಬೇಕು ಬಹುಮಾನ ಈ ನನ್ನ ಹೆಣ್ಣಿಗೆ
ಕಲ್ಲು ಲೋಕವು ಪ್ರೇಮಮಯ ನೋಡು ಸಾಕು ಸಾಕು ಸರಿ ನೋಡು ಇಲ್ಲೊಂದು ಸಾರಥಿ ಈ ಇಬ್ಬರ ಪ್ರೀತಿಯನ್ನೆಂದು